ಲಾಕೋಪತಿ ಆಗಬಹುದ್ರಿ ಬರೇ 30 ದೂಷಿನ್ಯಾಗ್ರಿ 30 ದೂಷಿನ ಲಾಟ್ರಿ ಜರ 10 ಬಾರ್ದ ಹೈತನ 3 ಲಕ್ಷನ 4 ಲಕ್ಷನ 2 ಲಕ್ಷನ 1 ಲಕ್ಷನ ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋ ರೀ ಫಸ್ಟ್ ಕ್ಲಾಸ್ ತಂದು ಪೂರ್ತಿ ವಿಡಿಯೋ ನೋಡ್ಕೋರಿ. ಏನರ ಸ್ವಲ್ಪ ಐಡಿಯಾ ಬರ್ತೈತಿ. 6 ತಿಂಗಳ ಬೆಳೆ, 3 ತಿಂಗಳ ಬೆಳೆ, 12 ತಿಂಗಳ ಬೆಳೆ ತೆಗಿಯುತ್ತ ಈ ಬೆಳೆ ತೆಗ್ರೆ ಎಷ್ಟು ಲಾಭ ಐತ್ರಿ. ನಾವು ಫಸ್ಟ್ ಕ್ಲಾಸಲ್ಲಿ ಲಾಕೋಪತಿ ಆಗಬಹುದ್ರಿ ಬರೇ 30 ದೂಷಿನ್ಯಾಗ್ರಿ. 30 ದೂಷಿನ ಲಾಟ್ರಿ ಜರ 10 ಬಾರ್ದ ಹೈತನ 3 ಲಕ್ಷನ 4 ಲಕ್ಷನ 2 ಲಕ್ಷನ 1 ಲಕ್ಷನ ನಮ್ಮ ನಸೀಬದಾಗ ಏನ್ ಹೇಳಕ್ ಬರೋದಿಲ್ರಿ. ಈ ಬೆಳೆ ಮಾತ್ರ ನಾವು ನಡು 2-3 ಸಲ ಮಾಡಬೇಕು. ಯಾವ ಬೆಳೆ ಅಂದ್ರೆ ಮೆತ್ತೆ ಹಾಕೋದ್ರಿ. ಮೆತ್ತೆ ಹೆಂಗ್ ಹಾಕಬೇಕು, ಹೆಂಗ್ ತೆಗಿಬೇಕು, ಮೆತ್ತೆ ಹೆಂಗ್ ಬೆಳೆಸ್ಕೋಬೇಕು ಅನ್ನೋದು ಈ ವಿಡಿಯೋ ಹೇಳ್ಕೊಡ್ತೀನಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚಿತ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ. ವಿಡಿಯೋ ಬಿಟ್ಟು ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡಿ. ಯಾಕೆ ಲೇಟ್ ಮಾಡೋದ, ಶುರು ಮಾಡೋನು ಬರ್ರಿ. ರೈತ ಬಾಂಧವ್ರಿಗೆ ಕರೆಕ್ಟ್ ಆಗಿ ನಾ ಹೊಲದಾಗ ನಿಂತು ವಿಡಿಯೋ ಮಾಡತ್ತಂದ್ರೆ ಈ ಸಲ ಅಂತೂ ನಾ ಮೆತ್ತೆ ಹಾಕಿಲ್ಲ. ನನಗೆ ಹೊಲ ಅಂತೂ ಖಾಲಿ ಇಲ್ಲ. ನಾನು ಹೊಲದ ಬಾಜುಕನ ಹಾಕ್ಯಾರು, ಹೇಳಿ ಕೇಳಿ ಮಾಡಿದಾರು, ಎಲ್ಲಾ ಕರೆಕ್ಟ್ ಆಗಿ ಔಷಧಿ ಮಾಡ್ಕೊಂಡಾರು. ಮೆತ್ತೆಗೆ 30 ದಿವಸ ಆಗಿಲ್ರಿ, ಇನ್ನ 23 ದಿವಸ ಮೆತ್ತೆ ಐತ್ರಿ. ಇನ್ 2 ದಿವಸನಾಗ ಕೇಳಾಕ ಬರೋದಾರು. ಕರೆಕ್ಟ್ 25 ದಿವಸ ಮೆತ್ತೆ ಕಿತ್ಕೊಂಡ್ ಹೋಗ್ತಾರೆ ಕರೆಕ್ಟ್ ಆಗಿ ಬತ್ತಂದ್ರ. ಈಗ ನೋಡ್ರಿ ನಿಮ್ಗೆ ತೋರ್ಸಾತು ನಾನು ಹಿಂದ್ ಕಾಣುವಂತ ಪ್ಲಾಟ್ ಏನತ್ರಲ್ಲ ಪೂರಾ ಮೆತ್ತೆ ಪ್ಲಾಟ್ ಐತ್ರಿ. ಪೂರಾ 1 ಎಕರೆ ಐತ್ರಿ. ರೈತ ಬಂದ್ರು ನೋಡ್ಕೊಡ್ರಿ, ನಾ ತೋರ್ಸಾತ ನಿಮ್ಗೀಗ. ಇಲ್ಲಿ ನೋಡ್ರಿ ಮೆತ್ತೆ ಕ್ಲಿಯರ್ ಆಗಿ 25 ದಿವಸ ಆಗಿಲ್ರಿ. ನಾ ಕರೆಕ್ಟ್ ಆಗಿ ಮೆತ್ತೆ ಬಂದತ್ರಿ. ನಿಮ್ಗೆ ಕಿತ್ತು ತೋರಿಸ್ತೇನೆ ನಾನು. ಕ್ಲಿಯರ್ ಐತ್ರಿ. ಇನ್ನು 2 ದಿವಸ ಮೆತ್ತೆ ಕಿತ್ಕೊಂಡು ಹೋಗ್ತಾರು. ನೀವೆಲ್ಲ ನೋಡ್ಕೊಡ್ರಿ. ಈ ರೀತಿ ಪ್ಲಾಟ ರೇಟ್ ಇಲ್ಲ ಅಂದ್ರೂ ಈಗ 1 ಎಕರೆ 50,000 ರೂಪಾಯಿ ಮಾರಾಟ ಆಗೈತ್ರಿ. ಇದೆ ಇನ್ನೊಂದು ವಿಷಯ ರೈತ ಬಂದ್ರೆ ನಿಮ್ಗೆ ಹೇಳಕ್ ಇಷ್ಟಪಡ್ತೇನ್ರಿ ನಾನು. ನೀವು ಮೆತ್ತೆ ಹಾಕ್ರಿ, ಕೊತ್ತಂಬರಿ ಹಾಕ್ರಿ, ಸಣ್ಣ ಬೆಳೆ ಯಾವ್ದ ಮಾಡ್ರಿ, ನಿಮ್ಮ ಹತ್ರ ಇರುವಂತ ಡೀಲರ್ಸ್ ಅದಾರೋ ಇಲ್ಲೋ, ಬಾಗವಾನ್ರು ಯಾವ್ರು ಅದಾರೋ ಇಲ್ಲೋ, ನಾವು ಅಚಾನಕ್ ಕಿತ್ಕೊಂಡು ಹೋದ್ರ ನಾವು ಮಾರ್ಕೆಟ್ದಾಗ ಮಾರ್ತೇವಿಲ್ಲೋ ಅನ್ನೋದು ನೋಡಿ ಮಾಡಿ ನೀವು ಮೆತ್ತೆ ಮಾಡ್ಕೊರಿ. ಯಾವ ಬೇಕಾದ ಬೆಳೆ ಮಾಡ್ಕೊಡ್ರಿ. ಆಯ್ತು ರೈತ ಬಂದವ್ರೆ, ವಾಲಿ ವಿಲೇಜ್ ಲೈಫ್ ಕನ್ನಡ ಹೊಲದಾಗ ತೋರಿಸಿದಾರು. ನಾನು ಮಾಡಿ ನೋಡ್ಬೇಕಪ್ಪ ಅಂತೇಳಿ ಹುರುಪದಿಂದ ಮಾಡಕ್ ಹೋಗ್ತೀರಿ. ಲಾಸ್ಟ್ ಯಾರು ಬಾಗವಾನ್ರು ಬರೋದಿಲ್ಲ, ಯಾರು ಡೀಲರ್ಸು ಬರೋದಿಲ್ಲ. ಲಾಸ್ಟ್ ಪ್ರಾಬ್ಲಮ್ ಆಗ್ತದ್ರಿ. ನಿಮ್ಮ ಹತ್ರ ಇರೋ ಯಾವ್ದಾರ ಮಾರ್ಕೆಟ್ ಆಗಲಿ, ಯಾವ್ದಾರ ಬಜಾರ್ ಯಾವುದೋ ಒಂದಿದ್ರು ಸಹಿತ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ ಮೆತ್ತೆ ಹಾಕೋರಿ ರೈತ ಬಂದವ್ರೆ. ಇದು ಹೇಳ್ಬೇಕಾಗಿತ್ತು, ನಿಮ್ಗೆ ಹೇಳೇನ್ರಿ. ಎಷ್ಟೋ ನನ್ನ ರೈತ ಬಂದವ್ರು ಹಾಕಿ ವಾಪಸ್ ನನಗೆ ಕಾಲ್ ಮಾಡ್ಯಾರು. ಸರ್ ನಮಗೆ ಡೀಲರ್ಸ್ ಸಿಕ್ಕಿಲ್ಲ, ನನಗೆ ಯಾವ ಬಾಗವಾನ್ರು ಸಿಕ್ಕಿಲ್ಲ, ನಾ ಎಲ್ಲಿ ಒಯ್ಯಬೇಕು ಅನ್ನೋದು ಗೊತ್ತಾಗವಲ್ತ್ರಿ ಅಂತ ನನಗೆ ಕಾಲ್ ಮಾಡ್ತಾರೆ. ನೋಡ್ರಿ ರೈತ ಬಂದ್ರೆ ಇಷ್ಟು ತ್ರಾಸ ತೊಗೊಂಡು ರೊಕ್ಕ ಖರ್ಚು ಮಾಡಿ ನಾವು ಹೊಲದಾಗ ಬೆಳೆಸಿ ಲಾಸ್ಟ್ ನಮಗೆ ಬೆಳೆ ಹೋಗ್ಲಿಲ್ಲ ಅಂದ್ರೆ ಭಾಳ ಚಿಂತೆ ಹತ್ತಿ ಬಿಡ್ತದ್ರಿ, ಭಾಳ ಪ್ರಾಬ್ಲಮ್ ಆಗ್ತದ್ರಿ. ಅದಕ್ಕೆ ನಿಮ್ಗೆ ಹೇಳ್ತು, ಸಮೀಪ ಇರುವಂಥ ಮಾರ್ಕೆಟ ಇಲ್ಲ ಒಯ್ಯುವಂಥ ಡೀಲರ್ಸ ಸರಿಯಾಗಿದ್ರೆ ನೀವು ಇಂಥ ಸಣ್ಣ ಬೆಳೆ ಮಾಡ್ಕೋರಿ. ಸಣ್ಣ ಬೆಳೆ ಒಳಗೆ ಭಾಳ ಲಾಭ ಐತ್ರಿ. ನಾವು ಮಾಡ್ಕೋಬೇಕ್ರಿ. ಫಸ್ಟ್ ಕ್ಲಾಸ್ ಲಾಭ ಸಿಗ್ತದ್ರಿ. 12 ತಿಂಗಳ ಗಂಟ್ಲೆ ನಾವು ಬೆಳೆ ಮಾಡೋಕ್ಕಿಂತ ತಿಂಗಳ 23 ದಿವಸ 25 ದಿವಸ ಲಾಸ್ಟ್ 35 ದಿವಸ ಒಳಗೆ ಬರುವಂಥ ಬೆಳೆ ನಾವು ಮಾಡ್ಕೊಂಡ್ರೆ ನಮಗೆ ಭಾಳ ಲಾಭ ಐತ್ರಿ. ಮತ್ತು ಸರಿಯಾಗಿ ನಮಗೆ ಲಕ್ಕು ಸಿಗ್ತತ್ರಿ. ಲಕ್ ಹಿಂದಿಲ್ಲ, ನಾಳೆ ಸಿಗ್ತದ್ರಿ. ಮಾಡಕ್ಕೆ ಅಚಾನಕ್ ಆಗಲಿಲ್ಲ ಅಂದ್ರೆ ಸ್ವಲ್ಪ ಹಾಕಿ ಮಾಡ್ಕೊಂಡ್ರೆ ಈ ಥರ ಅನುಭವ ತೊಗೊಂಡು ಮುಂದೆ ನೀವು ಎಕರೆ ಹಾಕ್ರಿ, ಅರ್ಧ ಎಕರೆ ಹಾಕ್ರಿ, ಬೇಕಾದ್ರೆ 10 ಗುಂಟೆನ ಹಾಕೋರಿ. ಆದ್ರೆ ಮೆತ್ತೆ ಇಂಥ ಸಣ್ಣ ನೀವು ಮಾಡ್ಕೊಂಡ್ರೆ ಲಾಭದಾಗ ಉಳಿತೀರಿ. ನೋಡ್ರಿ, ಒಮ್ಮೆ ಲಾಟ್ರಿ ಹತ್ತೈತಿ, ಒಮ್ಮೆ ಹತ್ತುದಿಲ್ಲ. ಮನುಷ್ಯನ ನಸೀಬದಾಗ ಏನೇನೈತಿ ಗೊತ್ತಿಲ್ರಿ. ಮಾಡುವಂಥ ಕರ್ತವ್ಯ ನಮ್ಮದ್ರಿ. ಮಾರ್ಕೆಟ್ ರೇಟ್ ಐತೋ ಇಲ್ಲೋ ಆ ಮಾತು ಬೇರೆ ರೀ. ಮಾಡುವಂಥ ವಿಧಾನ, ಬೆಳೆಸುವಂಥ ವಿಧಾನ ನಾವೇನು ಮಾಡ್ಬೇಕು, ಸರಿಯಾಗಿ ಕಲ್ಕೋಬೇಕ್ರಿ ಅಂತ ನಮಗೆ ಮುಂದಿನ ಚಿಂತೆ. ನೋಡ್ರಿ, ನೌಕರಿ ಚಿಂತೆ ಮಾಡೋಕ್ಕಿಂತ ಬರೆಯುವಂಥ ಕೆಪಾಸಿಟಿ ಇರಬೇಕು, ಕೇಳ್ಕುವಂಥ ಜ್ಞಾನ ನಮ್ಮಲ್ಲಿರಬೇಕು. ಇದು ಜರ ಇತ್ತಂದ್ರೆ ನಾವು ಬೇಕಾದಲ್ಲಿ ಹೋಗಿ ಪಾಸಾಗಿ ಯಾವ್ದಾರ ನೌಕರಿ ಮಾಡಕ್ಕೆ ಆಗ್ತತ್ರಿ. ನಮಗೆ ಎರಡೂ ಬರೀ ಓದೋದು ಎರಡೂ ಇಲ್ಲ, ಸ್ವಲ್ಪ ಇದೆವು. ಏಕದಮ ಹೋಗಿ IAS ಅಧಿಕಾರಿ ಆಗ್ತಾನಂದ್ರೆ ನಮಗೆ ಆಗೋದಿಲ್ರಿ. ನಮಗೆ ಬರೆಯಾಕೂ ಬಂದಿರಬೇಕು, ಓದಾಕೂ ಬಂದಿರಬೇಕು. ಅಂದಾಗ ನಮಗೆ ಮುಂದಿನ ನೌಕರಿ ಬಗ್ಗೆ ನಾವು ಚಿಂತೆ ಮಾಡ್ಬೋದ್ರಿ. ಹಂಗೆ ನಾವು ಯಾವುದೇ ಬೆಳೆ ಮಾಡ್ಕೋಬೇಕಾದ್ರೆ ಅದ್ರ ಬಗ್ಗೆ ನಾವು ಅನುಭವ ತೊಗೊಂಡಿರ್ಬೇಕು. ನಾವು ಬೆಳೆಸುವಂಥ ಕೆಪಾಸಿಟಿ ನಾವು ಇಟ್ಟಿರ್ಬೇಕ್ರಿ. ಮಾರುವಂಥ ಕೆಪಾಸಿಟಿ ಹಿಂದಾಗಡೆ ಇರೋದು. ಬೆಳೆಸಿದಂಥ ಬೆಳೆ ಮಾರೋದು ಹಿಂದಾಗಡೆ. ಆದ್ರೆ ಬೆಳೆಸ್ಕೋದು ಹೆಂಗೆ ಬೆಳೆಸ್ಕೋಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕ್ರಿ. ನೋಡ್ರಿ ರೈತ ಬಂದ್ರೆ 2-3 ವಿಡಿಯೋ ಮಾಡಿದನ್ರಿ ನಾನು. ಮೆತ್ತೆ ಹೆಂಗೆ ಹಾಕಬೇಕು, ಹೆಂಗೆ ತೆಗಿಬೇಕು ಅನ್ನೋದು 2 ವಿಡಿಯೋ ಅದಾವ್ರಿ. ಬೇಕಂದ್ರೆ ಸ್ಕ್ರೀನ್ದಾಗ ನಾ ಕೊಟ್ಟಿರ್ತೀನೋ, ವಿಡಿಯೋ ಎಂಡಿಂಗ್ದಾಗ ನೀವು ಆ ವಿಡಿಯೋ ನೋಡ್ಕೋರಿ. ಆ ವಿಧಾನದಿಂದ ನೀವು ಮಾಡ್ಕೊಂಡ್ರಿ ಅಂದ್ರೆ ನೀವು ಲಾಕೋಪತಿ ಆಗ್ಬೋದ್ರಿ. ಎಟ್ರಾಗ 1 ತಿಂಗಳಿನಾಗ. ಇದು ಮಾಡುವಂಥದ್ದು ಏನು ಅಂಥದ್ದು ಏನಿಲ್ರಿ. 2-3 ಔಷಧ ಬರ್ತಾವು. ಅಷ್ಟರೊಳಗೆ ಯಾರ ಡೀಲರ್ ಸಂಬಂಧ ಖರೀದಿ ಮಾಡ್ರಂದ್ರೆ ಅವರ ಔಷಧಿ ಕೊಟ್ಟು ಹೋಗ್ತಾರೋ. ಔಷಧಿ ಏನೇನು ಬರ್ತದ್ರಿ, ಅಚಾನಕ್ ಸುಡಾಕೈತು, ಹುರಿಯಾಕೈತಂದ್ರೆ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಜಾಮ್. ನೀವು ಯಾವ ಕಂಪ್ನಿ ಇದ್ರೆ ತೊಗೊಂಬರ್ರಿ. ನಾ ಯಾವ ಕಂಪ್ನಿ ನಿಮಗೆ ಪಾನ್ಸರ್ ನಾ ಮಾಡತ್ತಿಲ್ಲ. ನಿಮ್ಗೆ ಯಾವ ಕಂಪ್ನಿ ಸಿಕ್ಕರು ತೊಗೊಂಬರ್ರಿ. ಅದನ್ನ ಸರಿಯಾಗಿ ಸೂರ್ಯಾಡೋಂಗೆ ಹೊಡ್ಕೋರಿ. ನಿಮ್ಗೆ ಹುರಿದು ನಿಲ್ತದ್ರಿ. ಆಯ್ತು ರೀ. ನೋಡು, ಒಂದು ಯೂರಿಯಾ ಕೊಡ್ರಿ.
ಮತ್ತು ಸರಿಯಾಗಿ ಬರಲಿಲ್ಲ ಅಂದ್ರೆ ಒಂದು ಮಾದಾನ ಮಾಡ್ರಿ. ಮಾದಾನ ಅಂತ ಈಗ ಆಲ್ರೆಡಿ ಬಂದತಿ, ಎಲ್ಲ ರೈತ ಬಂದವರು ಅದನ್ನ ಉಪಯೋಗ ಮಾಡತ್ತಾರೋ, ಅದು ಚಲೋ ಐತಿ. ಅವ್ರ ಬಗ್ಗೆ ನಿಮ್ಗೆ ಭಾಳ ಎತ್ತಿ ಏನು ಹೇಳತ್ತಿಲ್ಲ. ನೀವು ಮಾದಾನ ತಗೊಂಡತಿ ಅದನ್ನು ನೀವು ಹಾಕೋರಿ. 1 ಎಕರೆ 30 kg ಆದ್ರೆ ಭಾಳ ಆತ್ರಿ. ಒಂದು ಯೂರಿಯಾ, ಒಂದು ಮಾದಾನ, ಹುರಿಯಾಕತ್ರ ಒಂದು ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋ ಜಾಬ, ಅದ್ರ ಜೋಡಿ ಒಂದು ಟಾನಿಕ್ ಯಾವುದೇ ಇದ್ರು ನಾವು ಹೇಳಿ ಅಂದ್ರೆ ಯಾವ ಕಂಪ್ನಿ ಚಲೋ ಐತೆ ಆ ಕಂಪ್ನಿ ಕೊಡ್ತಾರೆ. ನಿಮ್ಮ ಮೆತ್ತೆ ಫಸ್ಟ್ ಕ್ಲಾಸ್ ಎದ್ದು ಬರ್ತೈತಿ. ನಡುವೊಂದ್ಸಲ ಯೂರಿಯಾ ಕೊಟ್ಟಿರ್ತಾರೆ, ಮುಗಿದು ಹೋಗ್ತಾರೆ. ನಿಮ್ಮ ಮೆತ್ತೆ 23 ದಿವಸನಾಗ ರೆಡಿ. 23 ದಿವಸನಾಗ ನಾವು 50,000ಕ್ಕಿಂತ ಮ್ಯಾಲ ನಾವು ದುಡ್ಡು ಗಳಿಸಬಹುದ್ರಿ. ನೋಡ್ರಿ, 1 ತಿಂಗಳದಾಗ ಅಂದ್ರೆ 23 ದಿವಸನ 50,000 ರೂಪಾಯಿಗೆ ಈ ಪ್ಲಾಟ್ ಮಾರೈತಿ ಅಂದ್ರೆ ಭಾಳ ಅಂದ್ರೆ 10 ರಿಂದ 12,000 ರೂಪಾಯಿ ಖರ್ಚಾಗ್ತದ್ರಿ. ತಿಂಗಳದಾಗ 40,000 ರೂಪಾಯಿ ನಮ್ಗೆ ಯಾರು ಕೊಡ್ತಾರ್ರಿ? ಮೆತ್ತೆ ಹಾಕ್ತಾನೆ ಬಾ ಅಂತೇಳಿ ಕಂಟಿನ್ಯೂ ಮೆತ್ತೆ ಹಾಕಿರೋ ಮೆತ್ತೆ ಬರೋದಿಲ್ಲ ರೀ. ಅಟ್ಟ ಸಣ್ಣ ಪ್ಲಾಟ್ ಮಾಡ್ಕೊಳ್ಳೋದ, ನಮಗೆ ಆದಷ್ಟು ಹೋಗಿ ಮಾರ್ಕೊಂಬರೋದ. ನಿಮ್ಗೆ ಮಾರ್ಕೋ ಕೆಪಾಸಿಟಿ ಇಲ್ಲ, ಡೀಲರ್ಸ್ ಅದಾರು ಅಂದ್ರೆ ಎಕರೆ ಗಂಟಲೆ ಹಾಕ್ರಿ, ನೀವು ಲಾಭ ತಕ್ಕೋರಿ ರೈತ ಬಂದವ್ರಿ. ನಾ ಹಾಕಬೇಕಾಗಿತ್ತು, ನಾ ಹಾಕಿಲ್ಲ. ನಾ ಏನು ಮಾಡ್ರಿ, ಕಡ್ಲಿ ಬಿತ್ತನೆ ಮಾಡಿ ಅವರೇ ಮೆತ್ತೆ ಹಾಕ್ಯಾರ್ರಿ. ಮೆತ್ತೆ ಸೂಪರ್ ಬಂದತಿ. ಇನ್ನು 2 ದಿವಸ ಕಿತ್ಕೊಂಡು ಹೋಗ್ತಾರೆ. ನಿಮಗೆಲ್ಲ ತೋರ್ಸೇನೆ ಮೆತ್ತೆ ಹೆಂಗತಿ, ಇನ್ನೊಮ್ಮೆ ಯಾರು ನೋಡ್ಕೋರಿ. ಮೆತ್ತೆ ಈ ರೀತಿ ಬಂದತ್ರಿ, ನೀವು ಹಾಕೊಡ್ರಿ ರೈತ ಬಂದವ್ರಿ. ನಾ ಹೇಳಿದನು, ನಾ ಹುರುಪು ತುಂಬಿದನಂತ ನೀವು ಓಡಾಡಿಕಿಸಿದ ಮಾಡಕ್ಕೆ ಹೋಗೋದು ಬೇಕಾಗಿಲ್ಲ ರೈತ ಬಂದವ್ರಿ. ಪೈಲ ಅದ್ರ ಬಗ್ಗೆ ತಿಳ್ಕೋರಿ, 1-2 ಗಂಟೆ ಮಾಡ್ಕೋರಿ. ಏನು ಔಷಧ ಹತ್ತತಿ, ಏನು ಟಾನಿಕ್ ಹತ್ತತಿ, ಏನು ಹುರಿತಂದ್ರೆ ಏನು ಮಾಡಬೇಕು, ಇದನ್ನ ಹೆಂಗೆ ಬಿತ್ತನೆ ಮಾಡಬೇಕು ಅನ್ನೋದೆಲ್ಲ ಕ್ಲಿಯರ್ ಮಾಡ್ಕೊಂಡು ನೀವು ಮುಂದೆ ಹೆಜ್ಜೆ ಇಡ್ರಿ. ನಾ ಹೇಳಿದನ ಬಾತ ಮಾಡ್ಕೋದು ಅಲ್ರಿ. ನಿಮ್ಮ ಕಡೆ ಪರಿಸರ ಹೆಂಗತಿ, ನಿಮ್ಮ ಕಡೆ ಹವಾಮಾನ ಹೆಂಗತಿ, ನಿಮ್ಮ ಹೊಲ ಹೆಂಗತಿ, ಅದ್ರ ಮೇಲೆ ಡಿಪೆಂಡ್ ಆಗ್ತತ್ರಿ. ನಾವು ವಾಲಿ ವಿಲೇಜ್ ಲ್ಯಾಬ್ ಕನ್ನಡ ಹೊಲ ಹೇಳತ್ತನು, ನಾ ಮಾಡ್ತಾನಂತ ನೀವು ಮಾಡಾಕ್ತೀರಿ, ಓಕೆ, ನಾ ಬ್ಯಾಡ್ ಅನ್ನೋದಿಲ್ರಿ. ಆದ್ರೆ ನಿಮ್ಮ ಕಡೆ ಹೆಂಗೈತಿ ಹಂಗೆ ನೋಡ್ಕೊಂಡು ಮಾಡ್ಕೊಂಡು ನೀವು ಲಾಭ ತಕ್ಕೋರಿ ಅಂತ ಹೇಳಿ ಈ ಮೆತ್ತೆ ವಿಡಿಯೋ ಮುಗಿಸ್ತೀನಿ ರೈತ ಬಂದ್ರಿ. ವಿಡಿಯೋದಾಗ ಏನಾರ ಸ್ವಲ್ಪ ತಿಳಿದು ಬಂದಿತ್ತಂದ್ರೆ ಹಾಪ ನಾನು ಮಾಡಿ ನೋಡ್ತಾನೋ ಅನ್ನುವಂಗಿದ್ರಿ ಅಂದ್ರೆ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡ್ರಿ. ನಿಮ್ಮ ಗೆಳೆಯರಿಗೂ ತಿಳಿಸ್ರಿ. ಇಂಥ ಸಣ್ಣದೆಲ್ಲ ನೀವು ಬೆಳಿ ತಕ್ಕೊಂಡು ಲಾಭ ತಕ್ಕೋರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾನೆ ರೈತ ಬಾಂಧವ್ರೆ. ರೈತ ಬಾಂಧವ್ರೆ, ಇವತ್ತಿಗೆ 25 ದಿವಸ ಆತ್ರಿ. 25 ದಿವಸಕ್ಕೆ ಕೀಳಾಕ್ ಬಂದ್ರಿ. ಈ ರೀತಿ ಕೀಳಾತಾರ ನೋಡ್ರಿ. ಇವರ ನಂಬರ್ ಕೊಡ್ತೀನಿ ನಾನು, ಸಿದ್ದಪ್ಪ ಡಬ್ರಿ ಅಂತ ಹೇಳಿ. ರೇಟ್ ಜರ ಇದ್ರೆ ದಿಲ್ಲಿ ತಕ ಇದ್ರೂ ಹೋಗಿ ತೊಗೊಂಡ್ಬರ್ತಾರೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಮತ್ತು ರೇಟ್ ಜರ ಬಿದ್ದಿತ್ತಂದ್ರೆ ಬರಾಕ್ ಹಿಂದ ಮುಂದೆ ಮಾಡ್ತಾರೋ. ಈ ನಂಬರ್ ತೋರಿ ಮತ್ತು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋರಿ. ಮತ್ತು ನೀವು ಮೆತ್ತೆ ಬೆಳೆದಂಥ ಮೆತ್ತೆ ಇವರಿಗೆ ನೀವು ಕೊಡ್ಬೋದ್ರಿ. ಇಲ್ಲಾಂದ್ರೆ ನಿಮ್ಮ ಸನೇಕ ಇರುವಂಥ ಡೀಲರ್ಸ್ ಯಾರೇ ಇದ್ರು ನೀವು ಮಾಡ್ಕೋಬಹುದ್ರಿ. ಈ ರೀತಿ ಕೇಳಾತಾರ ನೋಡ್ರಿ. ಫಸ್ಟ್ ಕ್ಲಾಸ್ ಪೆಂಡಿನೂ ಕಟ್ತಾರೋ ಮತ್ತು ಕರೆಕ್ಟ್ ಇವತ್ತ ಕಿತ್ಕೊಂಡು ಹೋಗಿ ಬಿಡ್ತಾರೋ. ಒಂದು 2-3 ದಿವಸ ಕೀಳ್ತಿರ್ಬೇಕ್ರಿ. 3-4 ದಿವಸ ಆಗೋದು ಅದನ್ನ ಕೀಳಾಕ. ಮತ್ತು ಇವ್ರ ನಂಬರ್ ತೊಗೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ರೈತ ಬಂದವ್ರಿ. ಆಯ್ತು ರೀ, ಹೋಗಿ ಬರೋಣ್ರಿ. ಜೈ ಹಿಂದ್.